ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಕನ್ನಡ ಸಾಹಿತ್ಯ ಮೇರು ಸಾಹಿತ್ಯ. ಕನ್ನಡ ಸಾಹಿತ್ಯದ ಪರಿಧಿಗಳನ್ನು ನಾವು ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಸಾಹಿತ್ಯ. ಈ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿರುವಂಥದ್ದು. ಕನ್ನಡ ಸಾಹಿತ್ಯಕ್ಕೆ ಸುಮಾರು ಇಲ್ಲಿವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ. ಪ್ರಥಮವಾಗಿ ಕುವೆಂಪುರವರಿಗೆ ಬಂದಿರುವಂಥದ್ದು ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಕೃತಿಗೆ 1967ರಲ್ಲಿ ಸಿಗುವಂಥದ್ದು. ಹಾಗೆಯೇ ಕನ್ನಡದಲ್ಲಿ ಅಂತೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಅಂದರೆ ದ ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರಿಗೆ 4 ತಂತಿ ಎನ್ನುವಂತಹ ಒಂದು ಕವನ ಸಂಕಲನಕ್ಕೆ ಸಿಕ್ಕಿರುವಂಥದ್ದು 1973ರಲ್ಲಿ. ಹಾಗೆ ಈ ಒಂದು ಕನ್ನಡ ಸಾಹಿತ್ಯಕ್ಕೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಅಂದರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ. ಅವರು ಬರೆದಿರುವಂತಹ ಮೂಕಜ್ಜಿಯ ಕನಸುಗಳು ಎನ್ನುವಂತಹ ಒಂದು ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹೀಗೆ ಸುಮಾರು 8 ಜನಕ್ಕೆ ಬಂದಿದೆ. ಈಗ ನಮಗೆ ಬೇಕಾಗಿರುವುದು ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರ ವಿಚಾರ. ಯಾಕಪ್ಪ ಅಂದರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರು ಬರೆದಿರುವಂತಹ ಒಂದು ಪ್ರವಾಸ ಕಥನ ಅಬುವಿನಿಂದ ಬರಮಾಕೆ, ಅಬುವಿನಿಂದ ಬರಮಾಕೆ, ಇದೊಂದು ಪ್ರವಾಸ ಕಥನ. ಆ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತ ಒಂದು ಪಾಠ ಭಾಗವನ್ನು 9ನೇ ತರಗತಿಗೆ ಇಟ್ಟಿದ್ದಾರೆ. ಅದು ಯಾವಪ್ಪ ಅಂದರೆ ಬೆಡಗಿನ ತಾಣ ಜಯಪುರ. ಬೆಡಗಿನ ತಾಣ ಜಯಪುರ, ಬೆಳಗಿನ ತಾಣ ಜಯಪುರ. ಬೆಳಗು ಅಂದರೆ ಸೌಂದರ್ಯದಿಂದ ಕೂಡಿರುವಂಥದ್ದು. ಬೆಳಗು ಅಂದರೆ ಸೌಂದರ್ಯದಿಂದ ಕೂಡಿರುವಂಥದ್ದು. ತಾಣ ಅಂದರೆ ಸ್ಥಳ. ಯಾವುದಪ್ಪ ಅಂದರೆ ಜಯಪುರ, ಸೌಂದರ್ಯದಿಂದ ಕೂಡಿರುವಂತಹ ಒಂದು ಸ್ಥಳ ಜಯಪುರ. ಆ ಜಯಪುರದ ವಿಚಾರವಾಗಿ ಶಿವರಾಮ್ ಕಾರಂತರವರು ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಎನ್ನುವುದನ್ನು ನಾವು ಈ ಒಂದು ತರಗತಿಯಲ್ಲಿ ಅವರ ಪರಿಚಯದೊಂದಿಗೆ ನಾವು ಮೊದಲನೆಯದಾಗಿ ನಾವು ಕಾರಂತರ ಒಂದು ಕಿರುಪರಿಚಯವನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಶಿವರಾಮ ಕಾರಂತರು ಕ್ರಿಸ್ತಶಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಚೋಮನದುಡಿ, ಮರಳೆಮನ್ನಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ. ಹಸಿವು, ಹಾವು, ಕವಿ, ಕರ್ಮ ಕಥಾ ಸಂಕಲನಗಳನ್ನು, ರಾಷ್ಟ್ರಗೀತ, ಸುಧಾಕರ ಮತ್ತು ಸೀಳುಗವನಗಳು ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು ರಚನೆಯನ್ನು ಮಾಡಿರುವ ಇವರು ಅಬುವಿನಿಂದ ಬರಮಾಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪ್ರಯಾಣ ಮತ್ತು ಪ್ರವಾಸ, ಹುಚ್ಚು ಮನಸ್ಸಿನ 10 ಮುಖಗಳು
ಎಂಬ ಆತ್ಮಕಥನ. ಯಕ್ಷಗಾನ, ಬಯಲಾಟ, ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸೋಡಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಇವರು 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಕೃತ ಪ್ರವಾಸಕತನ ಬೆಳಗಿನ ತಾಣ ಜೈಪುರ ಪಾಠಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 37 ಭಾಗ 2 ಗ್ರಂಥದ ಒಪ್ಪುವಿನಿಂದ ಪರಾಮಾಖ್ಯ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಆಶಯ: ಬೆಳಗಿನ ತಾಣ ಜಯಪುರ ಪಠ್ಯ ಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜಯಪುರದ ಅಂದ ಚಂದ, ಅಲ್ಲಿನ ಜನರ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜಾನಪದ ಕಲೆಗಳ ಸೊಗಸು ಮೊದಲಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ಹಾಗೆಯೇ ಜಯಪುರದ ರಾಜದ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಈ ಭಾಗದಲ್ಲಿ ನಾವು ಬಹಳ ಪ್ರಮುಖವಾಗಿ ಲೇಖಕರ ವಿಚಾರವಾಗಿ ನಾವು ತಿಳ್ಕೊಂತೀವಿ. ಹಾಗೆ ಈ ಒಂದು ಪಾಠ ಭಾಗದ ಆಕರ ಗ್ರಂಥ ಯಾವುದು ಎಂಬುದನ್ನು ತಿಳ್ಕೊಂತೀವಿ. ಹಾಗೆ ಈ ಪಾಠ ಭಾಗದ ಆಶಯ ಭಾವ ಏನು ಅನ್ನೋದನ್ನ ಈ ಭಾಗದಲ್ಲಿ ನಾವು ನೋಡ್ತೀವಿ. ಮೊದಲನೇದಾಗಿ ಲೇಖಕರ ಒಂದು ಪರಿಚಯವನ್ನು ನಾವು ನೋಡೋಣ. ಡಾಕ್ಟರ್ ಕೆ ಶಿವರಾಮ ಕಾರಂತರು. ಇವರು ಕ್ರಿಸ್ತಶಕ 1902ರಲ್ಲಿ ಜನಿಸಿದರು. ಕ್ರಿಸ್ತಶಕ 1902ರಲ್ಲಿ ಜನಿಸಿದರು. ಇವರ ಜನ್ಮಸ್ಥಳ ಯಾವಪ್ಪ ಅಂದ್ರೆ ಉಡುಪಿ ಜಿಲ್ಲೆಯ ಕೋಟ. ಯಾವುದು? ಕೋಟದಲ್ಲಿ ಇವರು ಜನಿಸಿದರು. ಉಡುಪಿ ಜಿಲ್ಲೆ ಕೋಟದಲ್ಲಿ ಇವರು ಜನಿಸಿದರು. ಉಡುಪಿ ಜಿಲ್ಲೆಯ ಕೋಟದಲ್ಲಿ 1902ರಲ್ಲಿ ಕಾರಂತರು ಜನಿಸಿದರು. ಇವರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಡಾಕ್ಟರ್ ಕೆ ಶಿವರಾಮ ಕಾರಂತರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅಂದ್ರೆ ಇವರು ಕಾದಂಬರಿಗಳನ್ನು ರಚಿಸಿದ್ದಾರೆ, ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ, ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಹಾಗೆ ಪ್ರವಾಸ ಕಥನಗಳಿದೆ, ಆತ್ಮಕಥನ ಇದೆ, ಜಾನಪದ ಸಾಹಿತ್ಯದ ಕೃತಿ ಇರುವಂಥದ್ದು. ಹೀಗೆ ಸಾಹಿತ್ಯದ ಹಲವು ಪ್ರಭೇದಗಳು, ಅಂದರೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಮೊದಲಿಗೆ ಇವರು ಬರೆದಿರುವಂತಹ ಕಾದಂಬರಿಗಳ ಬಗ್ಗೆ ನಾವು ಶಿವರಾಮ ಕಾರಂತರು ಬರೆದಿರುವಂತಹ ಕಾದಂಬರಿಗಳು ಯಾವುದು? ಚೋಮನ ದುಡಿ, ಹಾಗೆ ಮರಳಿ ಮಣ್ಣಿಗೆ, ಹಾಗೆ ಬೆಟ್ಟದ ಜೀವ, ಅಳಿದ ಮೇಲೆ, ಇವರು ಬರೆದಿರುವಂತಹ ಒಂದು ಕಾದಂಬರಿಗಳು ಹೇಳಿದೆ. ಅದು ಚೋಮನ ದುಡಿ, ಹಾಗೆ ಮರಳಿ ಮಣ್ಣಿಗೆ, ಅಳಿದ ಮೇಲೆ,
ಬೆಟ್ಟದ ಜೀವ. ಇವರು ಬರೆದಿರುವಂತಹ ಕಾದಂಬರಿಗಳು. ಅಂದ್ರೆ ಡಾಕ್ಟರ್ ಕೆ ಶಿವರಾಮ ಕಾರಂತರು ಬರೆದಿರುವಂತಹ ಕಾದಂಬರಿಗಳನ್ನು ಹೆಸರಿಸಿ ಅಂದ್ರೆ ಇವು ಚೋಮನ ಗುಡಿ, ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಬೆಟ್ಟದ ಜೀವ. ಇವೆಲ್ಲವೇ ಕಥಾ ಸಂಕಲನಗಳನ್ನ ಬರೆದಿದ್ದಾರೆ. ಹಾಗಾದ್ರೆ ಶಿವರಾಮಕಾರ ಬರೆದಿರುವಂತಹ ಕಥಾ ಸಂಕಲನಗಳು ಯಾವ್ಯಾವಪ್ಪ ಅಂದ್ರೆ ಹಸಿವು, ಹಾವು, ಕವಿ, ಕರ್ಮ. ಇವು ಕಥಾ ಸಂಕಲನ ಅಂತ ಹೇಳಿ. ಯಾವಪ್ಪ ಅಂದ್ರೆ ಹಸಿವು, ಹಾವು, ಹಾಗೆ ಕವಿ, ಕರ್ಮ. ಇವು ಕಥಾ ಸಂಕಲನಗಳು. ಕಥಾ ಸಂಕಲನ ಅಂದ್ರೆ ಡಾಕ್ಟರ್ ಕೆ ಶಿವರಾಮ ಕಾರಂತರು ಬರೆದಿರುವಂತಹ ಕಥಾ ಸಂಕಲನಗಳು ಅಂದ್ರೆ ಹಸಿವು, ಹಾವು, ಕವಿ, ಕರ್ಮ. ಇವು ಕಥಾ ಸಂಕಲನ. ಹಾಗೆ ಇವರು ಬರೆದಿರುವಂತಹ ಕವನ ಸಂಕಲನಗಳು ರಾಷ್ಟ್ರಗೀತ, ಸುಧಾಕರ ಮತ್ತು ಸೀಳುಗಮನಗಳು. ಇವು ಇವರು ಬರೆದಿರುವಂತಹ ಕವನ ಸಂಕಲನಗಳು. ಡಾಕ್ಟರ್ ಕೆ ಶಿವರಾಮ ಕಾರಂತರು ಬರೆದಿರುವಂತಹ ಕವನ ಸಂಕಲನಗಳು ಅಂದ್ರೆ ರಾಷ್ಟ್ರಗೀತ, ಸುಧಾಕರ ಮತ್ತು ಸೀಳುಗಮನಗಳು. ಇವು ಹಾಗೆ ಇದಲ್ಲದೆ ಹಲವಾರು ನಾಟಕಗಳನ್ನು ಬರೆದಿದ್ದ ನಾಟಕ ಕೃತಿಗಳನ್ನು. ಹರಟೆ ಇದೆ, ಬಾಲ ಸಾಹಿತ್ಯ ಇದೆ, ವಿಜ್ಞಾನ ಸಾಹಿತ್ಯ, ನಿಘಂಟು, ಈ ಎಲ್ಲ ರಚನೆಯನ್ನ ಮಾಡಿದ್ದಾರೆ. ಅಂದರೆ ನಾಟಕ ಕೃತಿಗಳಿದೆ, ಹರಟೆ ಇದೆ, ಬಾಲ ಸಾಹಿತ್ಯ ಇದೆ, ವಿಜ್ಞಾನ ಸಾಹಿತ್ಯ, ನಿಘಂಟು ಎಲ್ಲರಲ್ಲೂ ಸಹ ಕೃತಿಯನ್ನ ರಚಿಸಿದ್ದಾರೆ. ಹಾಗೆ ಇವರು ಬರೆದಿರುವಂತಹ ಪ್ರವಾಸ ಕಥನಗಳು ಅಂದರೆ ಒಬುವಿನಿಂದ ಪರಮಾಕೆ. ಒಬುವಿನಿಂದ ಪರಮಾಕೆ. ಒಬುವಿನಿಂದ ಪರಮಾಕೆ ಹೇಳಿ. ಒಬುವಿನಿಂದ ಪರಮಾಕೆ ಹೇಳಿ. ಹಾಗೆ ಅಪೂರ್ವ ಪಶ್ಚಿಮ. ಅಪೂರ್ವ ಪಶ್ಚಿಮ. ಹಾಗೆ ಅರಸಿಕರಲ್ಲ. ಅರಸಿಕರಲ್ಲ. ಹಾಗೆ ಪಾತಾಳಕ್ಕೆ ಪಯಣ. ಇವು ಪ್ರವಾಸ ಕಥನಗಳು. ಪ್ರವಾಸ ಕಥನಗಳು ಇವೆ. ಅಬುವಿನಿಂದ ಬರಮಾಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ. ಇವು ಡಾಕ್ಟರ್ ಕೆ ಶಿವರಾಮ ಕಾರಂತರು ಬರೆದಿರುವಂತಹ ಪ್ರಮುಖವಾದಂತಹ ಪ್ರವಾಸ ಕಥನಗಳು. ಹಾಗೆ ಒಂದು ಆತ್ಮಕಥನ ಇದೆ. ಆತ್ಮಕಥನ ತನ್ನ ಜೀವನದ ವಿಚಾರಗಳನ್ನು, ಘಟಿಸಿದ ಘಟನೆಗಳನ್ನು, ತನ್ನ ಅಗುಗಳನ್ನು ಎಲ್ಲವನ್ನು ಆತ್ಮಕಥನ, ತನ್ನ ಜೀವನ ಚರಿತ್ರೆ ತಾನೇ ಬರೆಯುವಂಥದ್ದು. ಆತ್ಮಚರಿತ್ರೆ ಅಥವಾ ಆತ್ಮಕಥನ ಯಾವುದಪ್ಪ ಅಂದರೆ ಹುಚ್ಚು ಮನಸ್ಸಿನ 10 ಮುಖಗಳು. ಇದು ಆತ್ಮಕಥನ. ಹುಚ್ಚು ಮನಸ್ಸಿನ 10 ಮುಖಗಳು. 10
ಇದು ಆತ್ಮಕಥನ. ಡಾಕ್ಟರ್ ಕೆ ಶಿವರಾಮ್ ಕಾರಂತರವರ ಆತ್ಮಕಥನವನ್ನು ಹೆಸರಿಸಿದೆ ಅಂದರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತರವರ ಆತ್ಮಕಥನ ಯಾವುದೆಂದರೆ ಹುಚ್ಚು ಮನಸ್ಸಿನ 10 ಮುಖಗಳು. ಇದು ಅವರ ಆತ್ಮಕಥನ ಆಗಿರುವಂಥದ್ದು ಆಗಿದೆ. ಹಾಗೆ ಇವರು ಬರೆದಿರುವಂತಹ ಒಂದು ಜಾನಪದ ಕೃತಿ ಬಹಳ ಪ್ರಮುಖವಾಗಿ ಜಾನಪದದಲ್ಲಿ ಬಹಳ ದೊಡ್ಡ ಯಕ್ಷಗಾನ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡಂತ ಅಂತಹ ಯಕ್ಷಗಾನ ಸಂಬಂಧಪಟ್ಟಂತೆ ಕೃತಿ ಅಂದರೆ ಯಕ್ಷಗಾನ ಬಯಲಾಟ ಜಾನಪದ ಕೃತಿ. ಯಕ್ಷಗಾನ ಬಯಲಾಟ. ಇದು ಜಾನಪದ ಕೃತಿ, ಜಾನಪದಕ್ಕೆ ಸಂಬಂಧಿಸಿರುವಂತೆ ಯಕ್ಷಗಾನ ಬಯಲಾಟ ಜಾನಪದ ಕೃತಿ. ಹೀಗೆ ಹಲವಾರು ಸಾಹಿತ್ಯದ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವಂಥವರು ಡಾಕ್ಟರ್ ಕೆ ಶಿವರಾಮ ಕಾರಂತರು. ಇಷ್ಟೆಲ್ಲ ಕೃತಿಗಳನ್ನು ರಚಿಸಿರುವಂತಹ ಬರೆದಿರುವಂತಹ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಇಲ್ಲಿ ಕೆಲವು ಮಾತ್ರ ಪ್ರಶಸ್ತಿಗಳನ್ನು ಹೇಳಿದ್ದಾರೆ. ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಈ 3 ಪ್ರಶಸ್ತಿಗಳನ್ನು ಹೇಳಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ಪಂಪ ಪ್ರಶಸ್ತಿ. ಇವರು ಬರೆದಿರುವಂತಹ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ಇವರು ಬರೆದಿರುವಂತಹ ಈ ಯಕ್ಷಗಾನ ಬಯಲಾಟ ಎನ್ನುವ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಇವರು ಬರೆದಿರುವಂತಹ ಮೈಮನಗಳ ಸುಳಿಯಲ್ಲಿ ಎನ್ನುವಂತಹ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿರುವಂಥದ್ದಾಗಿದೆ. ಇಲ್ಲಿ ನಮಗೆ ಪ್ರಶ್ನೆ ಏನಪ್ಪಾ ಅಂದರೆ, ಕೆ ಶಿವರಾಮ ಕಾರಂತವರಿಗೆ ಪಂಪ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಕೃತಿ ಯಾವುದು ಅಂತ ಕೇಳಿದ್ರೆ ನೀವು ಮೈಮನಗಳ ಸುಳಿಯಲ್ಲಿ ಈ ರೀತಿ. ಅದು ಟೋಟಲ್ ಆಗಿ ನಾವು ಕವಿ ಪರಿಚಯ ಬರೆಯುವಾಗ ನಾವು ಒಂದೇ ಸರಿ ಪ್ರಶಸ್ತಿಗಳನ್ನು ಬರೀಬಹುದು. ಯಾವ್ಯಾವುದು ಪ್ರಶಸ್ತಿಗಳು? ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳು ಲಭಿಸಿವೆ. ವಿಶೇಷ ಏನಪ್ಪಾ ಅಂದ್ರೆ 1955ರಲ್ಲಿ ಮೈಸೂರಿನಲ್ಲಿ ನಡೆದಂತಹ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. 1955ರಲ್ಲಿ 1955ರಲ್ಲಿ ಮೈಸೂರಿನಲ್ಲಿ ನಡೆದಂತಹ 37ನೇ ಅಖಿಲ ಭಾರತ ಕನ್ನಡ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರು ಅಂದ್ರೆ ಡಾಕ್ಟರ್ ಕೆ ಶಿವರಾಮ ಕಾರಂತರು. ಇದು ಇವರ ಒಂದು ಕಿರು ಪರಿಚಯ. ನಮಗೆ 3 ಅಂಕಗಳಿಗೆ ಡಾಕ್ಟರ್ ಕೆ ಶಿವರಾಮ ಕಾರಂತವರ ಒಂದು ಪರಿಚಯವನ್ನು ಕೇಳಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು ಕ್ರಿಸ್ತ ಶಕ 1902ರಲ್ಲಿ ಜನಿಸಿದರು. ಇವರ ಜನ್ಮಸ್ಥಳ ಯಾವುದೆಂದರೆ ಉಡುಪಿ ಜಿಲ್ಲೆಯ ಕೋಟ. ಇವರು ಬರೆದಿರುವಂತಹ ಕೃತಿಗಳೆಂದರೆ ಇಲ್ಲಿ ಎಲ್ಲ ಕೃತಿಗಳೆಂದರೆ ಚೋಮನ ನುಡಿ, ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಬೆಟ್ಟದ ಜೀವ, ಹಸಿವು, ಆವು, ಕವಿ, ಕರ್ಮ, ರಾಷ್ಟ್ರ
ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳೆಂದರೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ಪಂಪ ಪ್ರಶಸ್ತಿ. ವಿಶೇಷ 1955ರಲ್ಲಿ ಮೈಸೂರಿನಲ್ಲಿ ನಡೆದಂತಹ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಈ ಒಂದು ಪಾಠಭಾಗದ ಅಂದರೆ ಬೆಡಗಿನ ತಾಣ ಜಯಪುರ ಎನ್ನುವಂತಹ ಪಾಠಭಾಗದ ಆಕರ ಗ್ರಂಥ ಯಾವುದಪ್ಪ ಅಂದರೆ ಈ ಒಂದು ಅಬುವಿನಿಂದ ಬರಮಾಕೆ. ಇದನ್ನ ನಿಗದಿಪಡಿಸಿರುವಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವಂಥದ್ದು ಆಯ್ಕೆಯನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನೇ ಆಗಿರಲಿ ಆಕರ ಗ್ರಂಥ ಯಾವುದಂದ್ರೆ ಅಬುವಿನಿಂದ ಬರಮಾಕೆ. ಅಬುವಿನಿಂದ ಬರಮಾಕೆ ಕೃತಿಯನ್ನು ಬರೆದಿರೋದಂದ್ರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತರು. ಇಷ್ಟು ಇವರ ಒಂದು ಪರಿಚಯ. ಇಲ್ಲಿ ಸ್ಥಳ, ಕಾಲ, ಕೃತಿಗಳು, ಪ್ರಶಸ್ತಿಗಳು ಈ 4 ಅಂಶಗಳು ನಿಮಗೆ ಗೊತ್ತಿದೆ ಅಂದರೆ 3 ಅಂಕಗಳನ್ನು ತಗೋಬಹುದು. ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ, ಕಾರಣದ ತಪ್ಪಿಲ್ಲದ ರೀತಿಯಲ್ಲಿ. ನೀವು ಇವತ್ತೇ ಇದನ್ನ ಓದ್ಕೊಂಡು ನೀವು ಮನನ ಮಾಡಿಕೊಳ್ಳಿ. ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳು ಇಷ್ಟನ್ನ ನೀವು ವಾಕ್ಯ ರೂಪದಲ್ಲಿ ಬರೆದನ್ನ ಪ್ರಾಕ್ಟೀಸ್ ಮಾಡಿ. ಆಯ್ತಲ್ಲ? ಈಗ ನಾವು ಈ ಒಂದು ಆಶಯ ಭಾವವನ್ನು ನಾವು ನೋಡೋಣ. ಈ ಪಾಠ ಭಾಗದ ಆಶಯ ಭಾವವನ್ನು ಕೇವಲ 2-3 ಲೈನಲ್ಲಿ ಹೇಳ್ತಾ ಹೋಗ್ತಾರೆ. ಬೆಡಗಿನ ತಾಣ ಜಯಪುರ. ಬೆಡಗು ಅಂದ್ರೆ ನಾವು ಮೊದಲೇ ಹೇಳಿದೆ ಸೌಂದರ್ಯ ಎಂದು ಕೂಡ. ತಾಣ ಅಂತ ಸ್ಥಳ, ನಿಮಗೆಲ್ಲ ಗೊತ್ತು ತತ್ಸಂಬಂಧ. ತಾಣ ಸ್ಥಾನ ತತ್ಸಂಬಂಧವಾಗುತ್ತೆ. ಇಲ್ಲಿ ಸ್ಥಳ ಅಂತ ಹೇಳ್ತಾರೆ. ಸೌಂದರ್ಯದಿಂದ ಕೂಡಿರುವಂತಹ ಸ್ಥಳ ಯಾವುದಪ್ಪ ಅಂದ್ರೆ ಜೈಪುರ, ಜಯಪುರ ಅಂತ ಹೇಳಿ. ಈ ಒಂದು ಪಠ್ಯ ಭಾಗದಲ್ಲಿ ಅಂದ್ರೆ ಪಾಠ ಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದಂತಹ ಭಾರತದ ಐತಿಹಾಸಿಕ ನಗರ, ಇತಿಹಾಸ ಪ್ರಸಿದ್ಧವಾದಂತಹ ನಗರ, ಹಾಗೆ ಸಾಂಸ್ಕೃತಿಕ ನಗರಗಳಲ್ಲಿ ಸಂಸ್ಕೃತಿಯ ಬೀಡು, ಸಾಂಸ್ಕೃತಿಕ ನಗರಿ. ಈಗ ಉದಾಹರಣೆ ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ಹೇಳಿ. ಅಂತಹ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದಂಥ ಜಯಪುರದ ಅಂದಚಂದ ಅಂದ್ರೆ ಅಂದಚಂದ ಅಂದ್ರೆ ಸೌಂದರ್ಯ. ಅಲ್ಲಿ ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸೌಂದರ್ಯದಿಂದ ಕೂಡಿದೆ ಇದೆ ಅಂದಚಂದ. ಹಾಗೆ ಅಲ್ಲಿನ ಜನರ ಉಡುಗೆ ತೊಡುಗೆ, ಅಲ್ಲಿನ ಉಡುಗೆ ತೊಡುಗೆ, ಉಡುಗೆ ತೊಡುಗೆಗಳು ಅಂದರೆ ಅವರು ಹಾಕೊಳ್ಳುವಂಥ ಬಟ್ಟೆಗಳು, ಅವ್ರು ಹಾಕೊಳ್ಳುವಂಥ ಒಡವೆಗಳು, ಆಭರಣಗಳು ಅಂತ ಹೇಳ್ತೀವಲ್ಲ, ಆ ಉಡುಗೆ ತೊಡುಗೆಗಳು. ಹಾಗೂ ಐತಿಹಾಸಿಕ ವೈಭವ, ಇತಿಹಾಸ ಪ್ರಸಿದ್ಧವಾದಂಥ ವೈಭವ, ಹಾಗೂ ಜಾನಪದ ಕಲೆಗಳ ಸೊಗಸು. ಜಾನಪದ ಕಲೆ ಅಲ್ಲಿ ಎಷ್ಟು ಮಟ್ಟಿಗಿದೆ, ಆ ಕಲೆಯನ್ನೇ ರೂಪಿಸಿಕೊಂಡಿದ್ದಾರೆ. ಇಂಥ ಮುಂತಾದ ವಿಚಾರಗಳ ಬಗ್ಗೆ ಈ ಪಾಠ ಭಾಗದಲ್ಲಿ ನಮ್ಮ ಲೇಖಕರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಜಯಪುರದ ಒಂದು ರಾಜರ ವೈಜ್ಞಾನಿಕತೆಗೆ, ಆಗಿನ ಕಾಲದ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾಗಿರುವಂಥದ್ದು ಯಾವುದಪ್ಪ ಅಂದರೆ ಜಂತ್ರ ಮಂತ್ರ ಅಂತ ಹೇಳ್ತಾರೆ. ಆ ಜಂತ್ರ ಮಂತ್ರ, ಆ ಬಯಲು ಪ್ರಯೋಗಾಲಯದ ಬಗ್ಗೆ ಇಲ್ಲಿ ವಿಶೇಷವಾದಂತಹ ಉಲ್ಲೇಖ ಇರೋದನ್ನು ನಾವು ನೋಡ್ತೇವೆ. ಇಡೀ ಪಾಠ ಭಾಗದಲ್ಲಿ ನಾವು ನೋಡ್ತಿರೋದೇನಪ್ಪ ಅಂದರೆ ಜೈಪುರ ಆ ಸಾಂಸ್ಕೃತಿಕ ನಗರಿ, ಐತಿಹಾಸಿಕ ಪ್ರಸಿದ್ಧವಾದಂತಹ ನಗರದ ಒಂದು ಸೌಂದರ್ಯ, ಹಾಗೆ ಅಲ್ಲಿನ ಜನರ ಉಡುಗೆ ತೊಡುಗೆಗಳು, ಜೊತೆಗೆ ಅಲ್ಲಿನ ಜಾನಪದ ಕಲೆಗಳ ಸೊಗಸು, ಹಾಗೆ ಅಲ್ಲಿನ ಜಂತ್ರ ಮಂತ್ರ, ಬಯಲು, ಈ ಒಂದು ಪ್ರಯೋಗಾಲಯದ ಬಗ್ಗೆ ಉಲ್ಲೇಖ. ಇವೆಲ್ಲವೂ ಸಹ ಈ ಪಾಠ ಭಾಗದಲ್ಲಿ ನಾವು ನೋಡೋಣ. ಪಾಠ ಭಾಗವನ್ನು ಆಗ ಇದಕ್ಕೂ ಮೊದಲು ನಾವು ಪೀಠಿಕಾ ಭಾಗವನ್ನು ನೋಡಬೇಕಾಗುತ್ತೆ. ಪಾಠವನ್ನು ನೋಡೋದಕ್ಕಿಂತ ಮುಂಚೆ ಪೀಠಿಕಾ ಭಾಗದ ವಿಚಾರಗಳನ್ನು ನಾವು ನೋಡೋಣ. ದೇಶ ಸುತ್ತಿ ನೋಡು
ಕೋಶ ಓದಿ ನೋಡು ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ ಎರಡು ಮಾರ್ಗಗಳು. ದೇಶ ಸುತ್ತುವುದರಿಂದ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ. ಆ ಅನುಭವದ ಬರೆಹ ರೂಪದ ಅಭಿವ್ಯಕ್ತಿಯೇ ಪ್ರವಾಸ ಕಥನ. ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಕರ್ಕಿಯವರ ದಕ್ಷಿಣ ಯಾತ್ರಾ ಚರಿತ್ರೆ ಕೃತಿಯೇ ಮೊದಲ ಪ್ರವಾಸ ಕಥನವೆಂದು ತಿಳಿದು ಬಂದಿದೆ. ಇದು ಓದುಗನಿಗೆ ಪ್ರವಾಸದ ಪರೋಕ್ಷ ಅನುಭವವನ್ನು ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಉಂಟು. ಪ್ರವಾಸ ಕಥನಗಳನ್ನು ನಾಡಿನ ಪ್ರವಾಸ ಕಥನಗಳು, ದೇಶಿ ಪ್ರವಾಸ ಕಥನಗಳು, ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳೆಂದು ಸ್ಥೂಲವಾಗಿ ವಿಂಗಡಿಸಿದೆ. ಪ್ರಕೃತ ಪ್ರವಾಸ ಕಥನ ದೇಶಿ ನೆಲೆಯದ್ದು. ಪಾಠದ ಪೀಠಿಕಾ ಭಾಗದಲ್ಲಿ ಹೇಳುತ್ತಿರುವಂತಹ ಎರಡು ಮುಖ್ಯವಾದಂತಹ ವಿಚಾರಗಳಿವೆ. ಒಂದು, ಜ್ಞಾನ ಸಂಪಾದನೆಗೆ ಇರುವ ಮಾರ್ಗಗಳ ಬಗ್ಗೆ ಒಂದು ಗಾದೆ ಮಾತನ್ನು ಹೇಳಿದ್ದಾರೆ. ಎರಡನೇದು, ಪ್ರವಾಸ ಕಥನದ ವಿಚಾರಗಳನ್ನು ಹೇಳಿದ್ದಾರೆ. ಇಲ್ಲಿರುವಂತಹ ಗಾದೆ ಮಾತು ಯಾವುದಪ್ಪ ಅಂದ್ರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅಂದ್ರೆ ನಾವು ಈ ಎರಡೂ ಮಾರ್ಗಗಳಿಂದ ಜ್ಞಾನ ಸಂಪತ್ತನ್ನ ಪಡೆಯಬಹುದು. ಎರಡು ಮಾರ್ಗ. ಒಂದು, ದೇಶವನ್ನ ನಾವು ಸುತ್ತಿ ನೋಡೋದ್ರಿಂದ, ದೇಶಗಳನ್ನು ಹೋಗಿ ನೋಡೋದ್ರಿಂದಲೂ ಅದರಿಂದಲೂ ಜ್ಞಾನ ಸಂಪತ್ತು ಹೆಚ್ಚಾಗುತ್ತೆ. ಹಾಗೆ ಕೋಶ ಅಂದ್ರೆ ಪುಸ್ತಕಗಳನ್ನ ಓದೋದ್ರಿಂದಲೂ ಸಹ ಜ್ಞಾನ ಸಂಪತ್ತು ನಮಗೆ ಹೆಚ್ಚಾಗುತ್ತದೆ. ಇವು ಜ್ಞಾನ ಸಂಗ್ರಹಕ್ಕೆ ಇರುವಂತಹ ಮಾರ್ಗಗಳು. ನಾವು ದೇಶಗಳನ್ನ ನೋಡಿ ಅಲ್ಲಿ ತಿಳ್ಕೊಂಡಿದ್ದೆ ಆದರೆ ಜ್ಞಾನ ಸಂಪತ್ತು ಹೆಚ್ಚಾಗುತ್ತೆ. ಹಾಗೆ ಪುಸ್ತಕಗಳನ್ನು ಓದೋದ್ರಿಂದ ಸಹ ಜ್ಞಾನ ಸಂಪತ್ತು ಹೆಚ್ಚಾಗುತ್ತದೆ. ಇದು ಪ್ರಾಯೋಗಿಕವಾಗಿ ಅಂತ ಹೇಳ್ತೀವಿ. ಇಲ್ಲಿ ಈ ಆ ಅನುಭವದ, ಈಗ ದೇಶಗಳನ್ನು ನೋಡ್ತೀವಲ್ಲ, ಆ ಅನುಭವದ ಬರಹ ರೂಪದ ಅಭಿವ್ಯಕ್ತಿಯೇ ಪ್ರವಾಸ ಕಥನ. ಅಂದ್ರೆ ದೇಶಗಳನ್ನ ಸುತ್ತುವಂತಹ ಸಂದರ್ಭದಲ್ಲಿ ಅಥವಾ ನಾಡನ್ನು ಸುತ್ತುವಂತಹ ಸಂದರ್ಭದಲ್ಲಿ ಆದಂತಹ ಅನುಭವದ ಒಂದು ಬರಹ ರೂಪದ, ಅದನ್ನೆಲ್ಲ ಬರವಣಿಗೆ ರೂಪದಲ್ಲಿ ಬರಿತಾ ಹೋಗ್ತಾರಲ್ಲ, ಅದೇ ಪ್ರವಾಸ ಕಥನ ಆಗಿರುತ್ತೆ. ಇವತ್ತ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಅವಲೋಕಿಸಿದಂತಹ ಸಂದರ್ಭದಲ್ಲಿ, ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಕರ್ಕಿಯವರ ದಕ್ಷಿಣ ಯಾತ್ರಾ ಚರಿತ್ರೆ ಅದು ಮೊದಲ ಪ್ರವಾಸ ಕಥನ ಎಂಬುದಾಗಿ ತಿಳಿದು ಬರುತ್ತೆ. ಯಾವುದು? ಸೂರ್ಯ ವೆಂಕಟರಮಣ ಶಾಸ್ತ್ರಿ ಕರ್ಕಿಯವರು. ಕೃತಿ ಯಾವುದು? ದಕ್ಷಿಣ ಯಾತ್ರಾ ಚರಿತ್ರೆ ಅಂತ ಹೇಳ್ತಾರೆ. ಇದು ಓದುಗನಿಗೆ ಪ್ರವಾಸದ ಪರೋಕ್ಷ ಅನುಭವವನ್ನು ನೀಡುತ್ತದೆ. ಪರೋಕ್ಷ ಅನುಭವ ಅಂದ್ರೆ ನಾವು ನೋಡಿದ್ದೇ ಇದ್ದು ಸಹ ನಮ್ಮ ಪುಸ್ತಕವನ್ನು ಓದೋದ್ರಿಂದ ಆ ಪ್ರವಾಸದ ಅನುಭವ ನಮಗೆ ಆಗ್ತಾ ಇರುತ್ತೆ. ಹಾಗಾಗಿ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎನ್ನುವಂತಹ ಮಾತನ್ನ ಹೇಳುತ್ತದೆ. ಪ್ರವಾಸ ಕಥನಗಳಲ್ಲಿ ಬಹಳ ಮುಖ್ಯವಾಗಿ ನಾಡಿನ ಪ್ರವಾಸ ಕಥನಗಳು, ದೇಶಿ ಪ್ರವಾಸ ಕಥನಗಳು, ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳೆಂದು ಸ್ಥೂಲವಾಗಿ ವಿಂಗಡಿಸಿದ್ದಾರೆ. ಇಲ್ಲಿ ನಾಡಿನ ಪ್ರವಾಸ, ನಾಡಿನ ಹಾಗೆ ಇಡೀ ದೇಶಕ್ಕೆ ಅಂತಾರಾಷ್ಟ್ರೀಯ ದೇಶಗಳನ್ನು ಹೀಗೆ ನಾಡಿನ ಪ್ರವಾಸ ಕಥನಗಳು, ಹಾಗೆ ದೇಶಿ ಪ್ರವಾಸ ಕಥನಗಳು, ಇದಕ್ಕೆ ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳೆಂದು. ಪ್ರಸ್ತುತ ಇಲ್ಲಿ ಇರುವಂತಹ ಒಂದು ಪ್ರವಾಸ ಕಥನ ಯಾವುದಪ್ಪ ಅಂದ್ರೆ ದೇಶಿ ನೆಲೆಯದ್ದು, ಅಂದ್ರೆ ದೇಶಿ ಪ್ರವಾಸ ಕಥನ ಆಗಿರುವಂಥದ್ದು.
ಪೀಠಿಕಾ ಭಾಗದಲ್ಲಿ ನೋಡ್ತಿರೋದು. ಪೀಠಿಕಾ ಭಾಗದಲ್ಲಿ ಜ್ಞಾನ ಸಂಪತ್ತನ್ನು ನಾವು ವೃದ್ಧಿಸಿಕೊಳ್ಳಕ್ಕೆ ಅಥವಾ ಜ್ಞಾನ ಸಂಗ್ರಹಕ್ಕೆ ಇರುವಂತಹ ಮಾರ್ಗಗಳು ಹೌದು. ದೇಶ ಸುತ್ತಿ ನೋಡು, ಕೋಶ ಓದಿದೋಡು ಎನ್ನುವ ಗಾದೆಯನ್ನು ಹೇಳಿದೆ. ಇವೆರಡರಿಂದಲೂ ಜ್ಞಾನ ಸಂಪತ್ತನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಈ ಎರಡೂ ಅಂಶಗಳಿಂದ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ ಹೇಳಿ. ಜೊತೆಗೆ ಆ ಅನುಭವದ ಬರಹ ರೂಪದಲ್ಲಿ ಬರೆದಂಥದ್ದೇ ಪ್ರವಾಸ ಕಥನ ಆಗುತ್ತೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಕರ್ಕಿಯವರ ದಕ್ಷಿಣ ಯಾತ್ರಾ ಚರಿತ್ರೆಯನ್ನ ಅದು ಮೊದಲ ಪ್ರವಾಸ ಕಥನ ಎಂಬುದಾಗಿ ಗುರುತಿಸಿದರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಪ್ರವಾಸ ಕಥನಗಳು ಓದುಗನಿಗೆ ಪರೋಕ್ಷ ಅನುಭವವನ್ನ ನೀಡುತ್ತದೆ. ಜೊತೆಗೆ ಈ ಪ್ರವಾಸ ಕಥನದಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ 3 ರೀತಿಯ ಪ್ರವಾಸ ಕಥನಗಳನ್ನು ಹೇಳ್ತಾ ಇದ್ದಾರೆ. ಒಂದು ನಾಡಿನ ಪ್ರವಾಸ ಕಥನಗಳು, ದೇಶೀಯ ಪ್ರವಾಸ ಕಥನಗಳು, ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳು ಎಂಬುದಾಗಿ 3 ರೀತಿ ಇರುವಂಥದ್ದು. ಇನ್ನು ಒಂದು ಪಾಠ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು